ನಮಸ್ಕಾರ ವೀಕ್ಷಕರೇ, ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ, ಇದೇ ಭಾನುವಾರದಿಂದಲೇ ರಾಜ್ಯದಲ್ಲಿ ಪ್ರಯಾಣ ದರ ಶೇಕಡ 15ರಷ್ಟು ಹೆಚ್ಚಳ, 4 ನಿಗಮಗಳಿಗೂ ಅನ್ವಯಿಸಿ ಸಂಪುಟ ಸಭೆ ಅನುಮೋದನೆ. ಹೌದು ವೀಕ್ಷಕರೇ, ಸರ್ಕಾರಿ ಸಾರಿಗೆ ಇನ್ನು ದುಬಾರಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ರಾಜ್ಯ ಸರ್ಕಾರ ಈ ಶಕ್ತಿ ಯೋಜನೆ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ಸಾರಿಗೆ ಇಲಾಖೆ ತುಂಬಾ ನಷ್ಟಕ್ಕೆ ಸಿಲುಕಿದೆ. ಅಲ್ಲಿನ ನೌಕರಿಗಂತೂ ಸರಿಯಾಗಿ ವೇತನ ಕೂಡ ಸಿಗ್ತಾ ಇಲ್ಲ. ಇನ್ನು ಅವರ ವೇತನ ಹೆಚ್ಚಳ ಅಂತೂ ಕೇಳಲೇಬೇಡಿ. ಮತ್ತೆ ಹಾಗೆ 38 ತಿಂಗಳಿನ ಅರಿಯರ್ಸ್ ಕೂಡ ಇನ್ನು ಬಾಕಿ ಉಳಿಸ್ಕೊಂಡಿದೆ ಸರ್ಕಾರ. ಇದೆಲ್ಲವನ್ನ ಮುಂದಿಟ್ಟುಕೊಂಡು ಈಗ ರಾಜ್ಯ ಸರ್ಕಾರ ಪ್ರಯಾಣಿಕರಿಗೆ ಒಂದು ಶಾಕ್ ಅನ್ನು ಕೊಡ್ತಾ ಇದೆ. ಅದೇನಂತಂದ್ರೆ, ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ರಾಜ್ಯ ಸಾರಿಗೆ ನಿಗಮಗಳಿಗೆ ಹುಲ್ಲು ಕಡ್ಡಿಯಷ್ಟಾದರೂ ಆಸರೆಯಾಗುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಪ್ರಯಾಣದ ದರವನ್ನ ಹೆಚ್ಚಿಸಲು ನಿರ್ಧರಿಸಿದೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕೈಗೊಳ್ಳಲಾದ ಈ ನಿರ್ಣಯದ ಪ್ರಕಾರ ಜನವರಿ 5ರಿಂದ ಅನ್ವಯವಾಗುವಂತೆ 4 ಸಾರಿಗೆಗೂ ಬಸ್ ಪ್ರಯಾಣ ದರ ಶೇಕಡ 15ರಷ್ಟು ಹೆಚ್ಚಳವಾಗಲಿದೆ. ಆರ್ಥಿಕ ಮುಗ್ಗಟ್ಟಿನಿಂದ ಹೊರಬರಲು ಶೇಕಡ 30ಕ್ಕಿಂತ ಹೆಚ್ಚು ದರ ಪರಿಷ್ಕರಣೆ ಅನಿವಾರ್ಯ ಎಂದು ಸಾರಿಗೆ ನಿಗಮಗಳು ಹೇಳುತ್ತಿದ್ದವು. ಬಳಿಕ ಸರ್ಕಾರ ಶೇಕಡ 10ರಷ್ಟು ದರ ಪರಿಷ್ಕರಣೆ ಬಯಸಿತ್ತು. ಆದರೆ ಈಗ ಅದನ್ನ ಶೇಕಡ 15ರಷ್ಟು ಹೆಚ್ಚಿಸಲು ತೀರ್ಮಾನಿಸಿದೆ. ನಗರ ಸಾರಿಗೆ, ಸಾಮಾನ್ಯ ಸಾರಿಗೆ ಹಾಗೂ ಎಲ್ಲಾ ವರ್ಗದ ಲಕ್ಸುರಿ ಬಸ್ಗಳಿಗೆ ಸಮಾನವಾಗಿ ಪ್ರಯಾಣ ದರ ಹೆಚ್ಚಿಸಲಾಗುತ್ತಿದೆ. ಮತ್ತೆ ಇಲ್ಲಿ ರಾಜ್ಯ ಸರ್ಕಾರ ಈ ದರ ಹೆಚ್ಚಳಕ್ಕೆ 4 ಕಾರಣಗಳನ್ನು ಕೊಟ್ಟು ಇದನ್ನ ಸಮರ್ಥಿಸಿಕೊಂಡಿದೆ. ಹಾಗಾದ್ರೆ ಆ 4 ಕಾರಣಗಳು ಏನು ಅಂತ ನೋಡೋದಾದ್ರೆ, ಮೊದಲನೇದಾಗಿ ರಾಜ್ಯದ 4 ರಸ್ತೆ ಸಾರಿಗೆ ನಿಗಮಗಳಾದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಗಳು 2015ರ ಬಳಿಕ ಪ್ರಯಾಣ ದರ ಪರಿಷ್ಕರಿಸಿಲ್ಲ. ಮತ್ತೆ 2015 ಜನವರಿ 10ರಂದು ಪ್ರಯಾಣ ದರವನ್ನು ಪರಿಷ್ಕರಿಸಿದಾಗ ಪ್ರತಿ ಲೀಟರ್ ಡೀಸೆಲ್ಗೆ 61 ರೂಪಾಯಿ ಇತ್ತು. ಅಂದು ರಾಜ್ಯದ 4 ಸಾರಿಗೆ ನಿಗಮಗಳ ದೈನಂದಿನ ಒಟ್ಟು ಡೀಸೆಲ್ ವೆಚ್ಚ 9.16 ಕೋಟಿಯಷ್ಟಿತ್ತು. ಸದ್ಯ ಈ ಮೊತ್ತ 13.21 ಕೋಟಿ ರೂಪಾಯಿಗೆ ಹೆಚ್ಚಳವಾಗಿದೆ. ಹಾಗೆ ಈ 4 ಸಾರಿಗೆ ನಿಗಮಗಳ ದೈನಂದಿನ ಸಿಬ್ಬಂದಿ ವೆಚ್ಚ 12.85 ಕೋಟಿಯಷ್ಟಿತ್ತು. ಈಗ 18.36 ಕೋಟಿಗೆ ಏರಿಕೆಯಾಗಿದೆ. ನಿತ್ಯ 9.56 ಕೋಟಿ ಹೆಚ್ಚುವರಿ ಹೊರೆಯಾಗುತ್ತಿದೆ. ಮತ್ತೆ ಕಡೆಯದಾಗಿ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಪ್ರಯಾಣ ದರಕ್ಕೆ ಹೋಲಿಸಿದರೆ ಶೇಕಡ 15ರಷ್ಟು ನಾವು ಹೆಚ್ಚು ಮಾಡಿದ್ದ ಬಳಿಕವೂ ರಾಜ್ಯದಲ್ಲಿ ಕಡಿಮೆ ದರ ಇರಲಿದೆ. ಹೀಗಾಗಿ ಹೆಚ್ಚಿನ ಹೊರೆ ಎಂದು ಭಾವಿಸಬೇಕಾಗಿಲ್ಲ ಅಂತ ರಾಜ್ಯ ಸರ್ಕಾರ ಸಮರ್ಥನೆ ಮಾಡಿಕೊಂಡಿದೆ. ಮತ್ತೆ ಇಲ್ಲಿ ನೋಡಿ ವೀಕ್ಷಕರೇ, ಸರ್ಕಾರಿ ಸಾರಿಗೆ ಪ್ರಯಾಣಿಕ ದರ ಏರಿಕೆ ಬೆನ್ನಲ್ಲೇ ಖಾಸಗಿ ಬಸ್ಗಳು ಕೂಡ ಪ್ರಯಾಣ ದರವನ್ನ ಏರಿಸಲು ಚಿಂತನೆ ನಡೆಸಿವೆ. ನಾವು ಜಿಲ್ಲಾ ಮಟ್ಟದಲ್ಲಿ ಬೇಡಿಕೆ ಇಡುತ್ತೇವೆ, ಬಳಿಕ ಆದೇಶ ಹೊರಬೀಳಲಿದೆ. ಈ ಪ್ರಕ್ರಿಯೆಗಳನ್ನು ಜಿಲ್ಲಾ ಮಟ್ಟದಲ್ಲಿ ನಡೆಸುತ್ತೇವೆ ಎಂದು ಖಾಸಗಿ ಬಸ್ ಮಾಲೀಕರ ಸಂಘ ಹೇಳಿಕೊಂಡಿದ್ದಾರೆ. ಬಸ್ ದರ ಹೆಚ್ಚಳ ಖಂಡಿಸಿ ಆರ್ ಅಶೋಕ್ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ, ದಿನ ಬೆಳಗಾದರೆ ಒಂದಲ್ಲ ಒಂದು ಬೆಲೆ ಏರಿಕೆ ಮಾಡಿ ಕನ್ನಡಿಗರ ರಕ್ತ ಏರುತ್ತಿದ್ದೀರಲ್ಲ. ನಿಮ್ಮ ಸರ್ಕಾರದ ಬಕಾಸುರನ ಹೊಟ್ಟೆ ತುಂಬಿಸಲು ಕನ್ನಡಿಗರು ಇನ್ನೆಷ್ಟು ತೆರಿಗೆ ಶುಲ್ಕ ತೆರಬೇಕು. ಶೀಘ್ರದಲ್ಲಿ ಕನ್ನಡಿಗರು ಸರ್ಕಾರದ ವಿರುದ್ಧ ದಂಗೆ ಏಳುವ ಅನಿವಾರ್ಯ ಉಂಟಾಗಿದೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಇವತ್ತಿನ ಒಂದು ಅಪ್ಡೇಟ್ ಆಗಿತ್ತು. ಬಸ್ ದರ ಹೆಚ್ಚಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.